ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವರಿಬ್ಬರು ಬೇರೆ ಬೇರೆ ಜನಾಂಗದವರು. ಹದಿಹರಿಯದಲ್ಲಿ ಸತ್ಯನಾಗ್ ಎಂಬಾತ ಆಕೆಯನ್ನ ಮದುವೆಯಾಗಿದ್ದ. ನಿನ್ನ ಜನಾಂಗ ಬೇರೆ ಆದ್ರೂ ಪರವಾಗಿಲ್ಲ, ನಿನ್ನನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಆಕೆಗೆ 3 ಗಂಟು ಹಾಕಿ ಕೈಗುಂತು ಮಗುವನ್ನ ಕೊಟ್ಟಿದ್ದ. ಆದ್ರೆ ಮದುವೆಯಾದ 7 ವರ್ಷದ ನಂತರ ಮತ್ತೊಬ್ಬಳ ಸಂಗ ಮಾಡಿ ಹೆಂಡತಿ ನೀ ನನ್ಗೆ ಬೇಡ ಅಂತ ಹೇಳಿ ಡೈವರ್ಸ್ ಕೊಟ್ಟಿದ್ದ. ಪತ್ನಿಗೆ ಕೈ ಕೊಟ್ಟು ಲವರ್ ಜೊತೆ ಡಿಂಗ್ ಡಾಂಗ್, ಕೈಗೆ ಮಗು ಕೊಟ್ಟು ಆಮೇಲೆ ಡಿವೋರ್ಸ್ಗೆ ಪಟ್ಟು. ಜನ ಹೆಂಗೆ ಇರ್ತಾರೆ ಅಂದ್ರೆ, ಮದುವೆಯಾಗಿದ್ರು ಕೂಡ ಇನ್ನೊಂದು ಸೆಟಪ್ ಚೆನ್ನಾಗಿರುತ್ತೆ ಅಂತ ಅನ್ಕೋತಾರೆ. ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕಿತ್ತೋಗಿರೋ ಬುದ್ಧಿ ಬಿಡದೆ ಕೆಲವೊಂದಿಷ್ಟು ಜನ ಇನ್ನೊಬ್ಬರ ಸೆರಗಿಗೆ ಕೈ ಹಾಕೋ ಬುದ್ಧಿ ಇಟ್ಕೊಂಡಿರ್ತಾರೆ. ಆ ರೀತಿಯ ಕೆಟಗರಿಯ ಎಷ್ಟೋ ಮಂದಿ ಈ ಭೂಮಿ ಮೇಲಿದ್ದಾರೆ. ಅದೇ ರೀತಿ ಇಲ್ಲೊಬ್ಬ ಖತರ್ನಾಕ್ ವ್ಯಕ್ತಿಯೊಬ್ಬ ಇಲ್ಲಿ ಲಾಕ್ ಆಗಿದ್ದಾನೆ. ಈ ವಿಡಿಯೋದಲ್ಲಿ ಇದ್ದಾರಲ್ಲ ಇವರೇ ನೋಡಿ ಈ ಕೇಸ್ನ ಆರೋಪಿಗಳು. ಈತನ ಹೆಸರು ಸತ್ಯನಾಗ್. ಹೆಸರಿನಲ್ಲಿರುವ ಸತ್ಯವಂತೂ ಈತನ ಬಳಿ ಇಲ್ಲವೇ ಇಲ್ಲ ಬಿಡಿ. ಈಕೆಯೇ ಈತನ ಗರ್ಲ್ ಫ್ರೆಂಡ್ ಲಕ್ಷ್ಮೀದೇವಿ. ಈ ಸತ್ಯನಾಗ್ ಕಟ್ಕೊಂಡ ಹೆಂಡತಿಗೆ ಕೈಕೊಟ್ಟು ಈ ಲಕ್ಷ್ಮೀದೇವಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ. ಈ ಹಿಂದೆ ಶಾರದಾ ಎಂಬಾಕೆ ಜೊತೆ ಈ ಸತ್ಯನಾಗ್ ಅನ್ಯ ಜಾತಿಯ ವಿವಾಹವಾಗಿದ್ದ. ಆಮೇಲೆ ಸದ್ಯಕ್ಕೆ ಮಕ್ಕಳು ಬೇಡ ಬೇಡ ಅಂತ ಸುಮಾರು 4 ಬಾರಿ ಅಬಾರ್ಷನ್ ಕೂಡ ಮಾಡಿಸಿದ್ದಂತೆ. ಆಮೇಲೆ ಹಾಗೋ ಹೀಗೋ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ರು ಪತ್ನಿ ಶಾರದಾ. ಈ ಬಾಣಂತನದ ಗ್ಯಾಪ್ನಲ್ಲೇ ಈ ಕಿಲಾಡಿ ಲಕ್ಷ್ಮೀದೇವಿ ಎಂಬಾಕೆಯ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಆಮೇಲೆ ಬಂದ ಹೆಂಡತಿಗೆ ನೀನ್ ಬೇಡ, ನಿನ್ನಿಂದ ಡಿವೋರ್ಸ್ ಬೇಕು ಅಂತ ವರಸೆ ತೆಗೆದಿದ್ದ ಈ ಸತ್ಯನಾಗ್. ಆದ್ಮೇಲೆ ಎಲ್ಲ 4 ಮಕ್ಕಳು ಅಬೋರ್ಷನ್ ಮಾಡಿಸಿದ್ರು. 4 ಮಕ್ಕಳು ಅಬೋರ್ಷನ್ ಮಾಡಿದ ನಂತರ ಆಮೇಲೆ ನಮ್ಮ ತಾಯಿ ಕೈಲಿ ಹೇಳ್ಕೊಂಡೆ ನಾನು. ಅವ್ರಿಗೆಲ್ಲ ಏನು ಹೇಳಕ್ ಹೋಗ್ಬೇಡ ಅಂದ್ಬಿಟ್ಟು ನಾನು ಇವಾಗ 4 ವರ್ಷದ ಇನ್ನೊಂದು ಹೆಣ್ಮಗು ಇದೆ ನನಗೆ. ಆ ಹೆಣ್ಮಗು ಹುಟ್ಟಾಗಿಂದನೂ ಹೆಣ್ಮಗು ಹುಡ್ತಲ್ಲ ಅಂದ್ಬಿಟ್ಟು ಮಾನಸಿಕವಾಗಿ ನನಗೆ ಟಾರ್ಚರ್ ಹಿಂಸೆ ಕೊಡ್ತಾ ಇದ್ದಾರೆ. ಮನೆಗೂ ಸೇರಿಸ್ತಾ ಇಲ್ಲ, ಏನಿಲ್ಲ. ಅದೆಲ್ಲ ಟಾರ್ಚರ್ ಆದ್ರೂ ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ರೆ ನಾನು. ಆಮೇಲೆ ಇವಾಗ ನಮ್ಮ ಲಕ್ಷ್ಮೀ ದೇವಿ ಅನ್ನೋರ್ ಜೊತೆ ನಮ್ಮ ಮನೆಯವರು ಇಟ್ಕೊಂಡಿದ್ದಾರೆ. ನಮ್ಮ ಲಕ್ಷ್ಮೀ ದೇವಿ ಅನ್ನೋರ್ನ 1 ವರ್ಷದಿಂದ ಮನೆಗೂ ಬರ್ತಿಲ್ಲ, ಮನೆ ಕಡೆಗೂ ನೋಡ್ತಾ ಇಲ್ಲ. ಇವಾಗ ಅವ್ರ ಅತ್ತೆ ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಅಕ್ರಮ ಸಂಬಂಧದ ಬಗ್ಗೆ ಆರೋಪಿ ಲಕ್ಷ್ಮೀದೇವಿ ಮನೆಯ ಬಳಿ ಕೇಳಲು ಹೋದಾಗ ಆಕೆ ಬಾಯಿಗೆ ಬಂದಂತೆ ಶಾರದಾಳನ್ನ ನಿಂದಿಸಿದ್ದಾಳೆ. ಅಷ್ಟು ಸಾಲದು ಅಂತ ಇತರರಿಂದ ಕರೆ ಮಾಡಿಸಿ ಬೆದರಿಕೆ ಕೂಡ ಹಾಕಿದ್ಲಂತೆ. ಇಷ್ಟೆಲ್ಲ ಆದ್ಮೇಲೆ ಮನೆಗೆ ಬಂದ ಪತಿ ಸತ್ಯನಾಗ್ ನೀನು ಮನೆಯಲ್ಲೇ ಇರಬೇಡ ಹೋಗುವಂತ ಪತ್ನಿ ಶಾರದಾಳನ್ನೇ ಹೊರಹಾಕಿದ್ದಂತೆ. ಪಾಪ ಆ ಮಹಿಳೆ ಹೆಣ್ಣು ಮಗುವಿನ ಜೊತೆ ಸೂರಿಲ್ಲದೆ ನಾದಿನಿಯ ಮನೆಯಲ್ಲಿ ಜೀವನ ನಡೆಸುತ್ತಿದ್ದಾಳೆ. ಡೈವರ್ಸ್ ಕೊಡು, ಅದ್ ಕೊಡು, ಇದ್ ಕೊಡು ಅಂತ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ನಮ್ ತವ್ರ ಮನೆಗೆ ಹೋಗಿ ಬರೋ ವರ್ಷದಲ್ಲಿ ನನ್ನ ಒಡವೆ, ನನ್ನ ಸೀರೆ, ನನ್ನ ಬಟ್ಟೆನೆಲ್ಲ ಅವಳು ಕೊಟ್ಟಿದ್ದಾರೆ. ಅವಳು ಇವಾಗ ನೋಡಿದ್ರೆ ಬಾಯಿಗೆ ಬಂದಂಗೆಲ್ಲ ಬೈದು ಕೆಟ್ಟಾಗೆಲ್ಲ ಮೆಸೇಜ್ ಎಲ್ಲ ಮಾಡೋದು, ಮಾನಸಿಕವಾಗಿ ತುಂಬಾ ಟಾರ್ಚರ್ ಮಾಡ್ತಾಳೆ. ನಮ್ಮನ್ನ ಇವಾಗ ಮನೆಯಿಂದ ಆಚೆ ಹಾಕಿದ್ದಾರೆ. ಮನೆಯಿಂದ ಆಚೆ ಹಾಕಿ 15 ದಿನ ಆಗಿದೆ. ನನಗೆ ಏನು ನಮ್ಮನ್ನೇನು ಕೇರ್ ಮಾಡ್ತಿಲ್ಲ. ನಮ್ಮ ನಾದಿನಿ ಮನೆಯಿಂದ ನಮ್ಮ ನಾದಿನಿಗೂ ತುಂಬಾ ಕೆಟ್ಟದಾಗಿ ಪದ ಎಲ್ಲ ಯೂಸ್ ಮಾಡ್ಕೊಂಡು ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ. ಕುತ್ತಿಗೆಲ್ಲ ಇಸ್ಕಿ ಎಲ್ಲ ತುಂಬಾ ಟಾರ್ಚರು. ಆಮೇಲೆ ಮನೆಯೆಲ್ಲ ಬೆಂಕಿ ಹಚ್ಬಿಡ್ತೀನಿ ಅಂದ್ಬಿಟ್ಟು ಹುಡುಗರ ಕಡೆಯಿಂದ ಎಲ್ಲಾನು ಅವಳು ತುಂಬಾ ನಮ್ಮ ಲಕ್ಷ್ಮೀ ದೇವಿಯನ್ನ ನಮ್ಮ ಮನೆಯವಳು ಇಟ್ಕೊಂಡವ್ರು. ಅವಳು ತುಂಬಾ ಬೆದರಿಕೆ ಹಾಕಿ ನಮ್ಗೆ ಅವಳಿಂದ ಮಾನಸಿಕವಾಗಿ ತುಂಬಾ ಟಾರ್ಚರ್ ಆಗಿ ನಮ್ಗೆ ಜೀವನನೇ ಸಾಕು ಅನ್ಸ್ಬಿಡುತ್ತೆ. ನಮ್ಗೆ ಇಷ್ಟೆಲ್ಲ ಆಗ್ತಿದ್ದಂತೆ ಶಾರದಾ ಹಾಗೂ ಆಕೆಯ ನಾದಿನಿ ಈ ಲಕ್ಷ್ಮೀದೇವಿ ಮನೆಯ ಬಳಿ ಹೋಗಿ ಸಖತ್ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ. ಇಲ್ಲಿ ಒಂದು ರೀತಿ ದೊಡ್ಡ ಜಗಳವೇ ನಡೆದು ಹೋಗಿದೆ. ಸದ್ಯ ಪಶ್ಚಿಮ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ ಶಾರದಾ ದೂರು ದಾಖಲಿಸಿದ್ದು ನ್ಯಾಯಕ್ಕಾಗಿ ಪರದಾಡುತ್ತಿದ್ದಾರೆ. ಪತಿ ಸತ್ಯನಾಗ್ ಹಾಗೂ ಬಾವ ಶಿವಕುಮಾರ್ ಮತ್ತು ಮಾವ ರಘುನಾಥ್ ಮತ್ತು ಲಕ್ಷ್ಮೀದೇವಿ ಮೇಲೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈತ ಗಂಡನೂ ಇಲ್ಲ, ಗಂಡನ ಮನೆಯಲ್ಲಿ ಜಾಗವೂ ಇಲ್ಲದೆ ಶಾರದಾಳ ಪಾಡು ಏಳತೀರದಾಗಿದೆ. ಗಿರೀಶ್ ಬಾಗೂರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.